ಮುಖ್ಯಮಂತ್ರಿಗಳು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಅವರೆಲ್ಲ ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಯಾವುದೇ ಸಮಸ್ಯೆ ಯಾವುದು ಕೂಡ ಇಲ್ಲ. ಅವರು ಹ್ಯಾಂಡಲ್ ಮಾಡ್ತಾರೆ. ಮುಖ್ಯಮಂತ್ರಿಗಳಿಗಾಗಲೇ ಅವ್ರನ್ನ ಭೇಟಿ ಮಾಡಿದ್ದಾರೆ ಮತ್ತು ಪಕ್ಷದ ಅಧ್ಯಕ್ಷರು ಕೂಡ ನೂತನವಾಗಿ ಬಂದಿರತಕ್ಕಂಥ ಅಧ್ಯಕ್ಷರು ಅವರು ಕೂಡ ಹ್ಯಾಂಡಲ್ ಮಾಡ್ತಾರೆ. ತಕ್ಷಣಕ್ಕೆ ಇಷ್ಟೊಂದೆಲ್ಲ ಬೆಳವಣಿಗೆ ಬಿಜೆಪಿ ವಿಪಕ್ಷಗಳಿಗೆ ಆಹಾರ ಪೊಲಿಟಿಕ್ಸ್ ಅಲ್ಲಿ ಇದೆಲ್ಲ ಸ್ವಾಭಾವಿಕವಾಗಿ ನಡೀತಾ ಇರುತ್ತೆ. ಇದನ್ನ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗೋದು ಅಷ್ಟೇ ನಮ್ಮ ಕೆಲಸ. ಏನೋ ಒಂದು ಒಳ್ಳೆಯ ಆಡಳಿತವನ್ನ ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗಾಗಲೇ ಹೇಳಿದ್ದಾರೆ. ಅದರ ಪ್ರಕಾರ ಮುಂದಕ್ಕೆ ಹೋಗ್ತೀವಿ. ನಿನ್ನೆ ಭೇಟಿ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು. ಓಕೆ ಒಂದ್ಸರಿ ಭೇಟಿ ಮಾಡ್ತಾರೆ. ಮುನಿಯಪ್ಪನವ್ರದ್ದೇನು ಸಮಸ್ಯೆ ಇಲ್ಲ. ನಿನ್ನೆ ರಾಹುಲ್ ಗಾಂಧಿ ಅವರು ನಾವೆಲ್ಲ ಜೊತೆಯಲ್ಲಿ ಇದ್ದಾಗ ಆಗ ಅವರು ಏನು ಕೇಳಿದ್ರು, ಏನಾದ್ರು ಸಮಸ್ಯೆ ಇದೆಯಂತ. ಏನಿಲ್ಲ ಸಮಸ್ಯೆ ಹೇಳಿದ್ದಾರೆ. ಸರ್, ತಾವು ಡಿಸಿಎಂ ಆಗಿ ಅಧಿಕಾರ ವಹಿಸ್ಕೊಂಡಿದ್ದೀವಿ. ತಮ್ಮ ವಿಷನ್ಸ್ ಬಗ್ಗೆ ನಾನೊಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಅನೇಕ ವಿಚಾರಗಳನ್ನು ಶೇರ್ ಮಾಡ್ಕೊಳ್ತೀನಿ. ಮೊನ್ನೆ ತಾನೇ ಒಂದು ಸಭೆಯನ್ನು ಮಾಡಿದೆ. ಒಂದು 8 ಗಂಟೆ ಇಲಾಖೆ, ಕಂದಾಯ ಇಲಾಖೆ ಅಧಿಕಾರಿಗಳ ಮಾತಾಡಿದ್ದೀನಿ. ನಿರ್ದಿಷ್ಟವಾಗಿರ್ತಕ್ಕಂಥ ನಮ್ಮ ಫ್ಯೂಚರಿಸ್ಟಿಕ್ ಇದು ಏನಿದೆ ಬಗ್ಗೆ ಮಾತಾಡ್ತೀವಿ. ದೇಶಗಳಿಗೆ ಒಂದು ಟೈಮ್ ಫ್ರೇಮ್ನಲ್ಲಿ ಏನೆಲ್ಲ ಮಾಡ್ಬೋದು ಇರ್ತಕ್ಕಂಥ ಸಮಯ ಬಹಳ ಕಡಿಮೆ ಇದೆ. 2 ವರ್ಷ ಬಹಳ ಕಡಿಮೆ ಸಮಯ ಇದೆ. ಅದರಲ್ಲಿ ಏನೆಲ್ಲ ಮಾಡಬೇಕು ರಾಜ್ಯದ ಜನತೆಗೆ ಕಂದಾಯ ಇಲಾಖೆಯಲ್ಲಿ ಅನ್ನೋದು ಈಗಾಗಲೇ ಮಾನ್ಯ ಕೃಷ್ಣ ಬೈರೇಗೌಡರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಬಹಳ ಅನೇಕ ಬದಲಾವಣೆಗಳನ್ನು ತಂದಿದ್ದಾರೆ. ಹೊಸ ಕಾನೂನುಗಳನ್ನು, ನಿಯಮಗಳನ್ನು ಎಲ್ಲ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಕೆಲವೆಲ್ಲ ಪ್ರಥಮ ಬಾರಿಗೆ ಮಾಡಿರ್ತಕ್ಕಂಥದ್ದೆಲ್ಲ ಅವ್ರು ಮಾಡಿ ಹೋಗಿದ್ದಾರೆ. ಅದನ್ನೇ ಮುಂದುವರಿಸಬೇಕು. ಮತ್ತು ಇನ್ನು ಹೊಸದಾಗಿ ಏನು ಸಮಸ್ಯೆಗಳು ಬರ್ತವೆ, ಅದು ರಿಕ್ರೂಟ್ಮೆಂಟ್ ಇರ್ಬೋದು, ಪ್ರಮೋಷನ್ಸ್ ಇರ್ಬೋದು, ಇಂಟರ್ನಲ್ ಡಿಪಾರ್ಟ್ಮೆಂಟ್ ಅದು ಒಂದು ಭಾಗ. ಇನ್ನೊಂದು ಭಾಗ ಅನೇಕ ಸಮಸ್ಯೆಗಳು ರೈತರ ಅಂತಿದ್ದಾರೆ. ತಾಲೂಕು ಮಟ್ಟದಲ್ಲಿ ರೈತರಿಗೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಭೂ ರಕ್ಷಣೆಗೆ ಏನು ಮಾಡಬೇಕು ಅಂತಕ್ಕಂಥದ್ದು, ಹಕ್ಕುಗಳನ್ನು ಕೊಡಬೇಕು, ಅದೆಲ್ಲ ಮಾಡಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.